ಜೈ ಹಿಂದ್ ಸ್ನೇಹಿತರೆ, ನಾಳೆ ನಡೆಯುವಂತಹ PDO ಪೇಪರ್ 1ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ 100 ಕ್ವಶನ್ಗಳುಳ್ಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ, ಯಾಕಂದ್ರೆ ಎಲ್ಲ ಪ್ರಶ್ನೆಗಳು ಪ್ರಮುಖವಾದ ಪ್ರಶ್ನೆಗಳನ್ನ ಒಳಗೊಂಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಫೈನಲ್ ರಿವಿಷನ್ಗೆ ಹೆಲ್ಪ್ ಆಗಲಿ ಅಂತೇಳಿ ಫೈನಲ್ ರಿವಿಷನ್ಗೆ ಒಂದು ರಾಮಬಾಣದಂಥ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ: ಕೆಳಗಿನವುಗಳಲ್ಲಿ ಯಾವುದು RNA ಯಲ್ಲಿದ್ದು DNA ಯಲ್ಲಿ ಕಂಡು ಬರೋದಿಲ್ಲ? RNA ನಲ್ಲಿ ಇರುತ್ತೆ, ಬಟ್ DNA ಯಲ್ಲಿ ಇರೋದಿಲ್ಲ. ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯುರಾಸಿಲ್. ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರಲು ಕಾರಣ ಏನು? ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಹತ್ತಿದಾಗ ಮೂಗಿನಿಂದ ರಕ್ತ ಸೋರಿಕೆ ಆಗುತ್ತಲ್ಲ, ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ರಕ್ತನಾಳಗಳಲ್ಲಿನ ಒತ್ತಡವು ಹೊರಗಿನ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತೆ, ಆ ಕಾರಣಕ್ಕೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬೆಳೆಯಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೆಚ್ಚಾಗಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕಬ್ಬು. ಕಬ್ಬಿನಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ. ನೋಡಿ, ಕಾಯಿಲೆಗಳು ಮತ್ತು ಅವಕ್ಕೆ ರಿಲೇಟೆಡ್ ಆಗಿರುವಂತಹ ಮಾಧ್ಯಮ ಅಥವಾ ಮೀಡಿಯಾ ಹುಳುಗಳಿಗೆ ಅಥವಾ ಕೀಟಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದು. ಸೊ ಇದರಲ್ಲಿ ತಪ್ಪಾಗಿರುವ ಜೋಡಣೆ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲೆ ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಚೆಸ್ಸೆ ನೊಣ ನಿದ್ರಾಹೀನತೆ ರೋಗಕ್ಕೆ ಕಾರಣವಾಗುತ್ತೆ. ಇಡಿಸ್ ಸೊಳ್ಳೆ ಹಳದಿ ಜ್ವರಕ್ಕೆ ಕಾರಣವಾಗುತ್ತೆ. ಇನ್ನು ಮರಳು ನೊಣ ಕಾಲಾ ಅಜಾರ್ ಕಾಯಿಲೆಗೆ ಕಾರಣವಾಗುತ್ತೆ. ಸೊ ಎಲ್ಲ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್. ನೋಡಿ, ಇದು ಏನು ಕೇಳಿದ್ರೆ ಯುದ್ಧಾಭ್ಯಾಸಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಪ್ರಮುಖವಾದ ಪ್ರಶ್ನೆ. ಸೊ ಹೊಂದಿಸಿ ಬರೆಯಿರಿ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ, 3 1 5 2 4 3 1 5 2 4. ನೋಡಿ, ಸಂಪ್ರೀತಿ ಯುದ್ಧಾಭ್ಯಾಸ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೀತು. ನೊಮ್ಯಾಡಿಕ್ ಎಲಿಫೆಂಟ್ ಯುದ್ಧಾಭ್ಯಾಸ ಭಾರತ ಮತ್ತು ಮಂಗೋಲಿಯಾದ ನಡುವೆ ನಡೀತು. ವಜ್ರ ಪ್ರಹಾರ್ ಇದು ಭಾರತ ಮತ್ತು USA ನಡುವೆ. ಹ್ಯಾಂಡ್ ಇನ್ ಹ್ಯಾಂಡ್ ಇದು ಭಾರತ ಮತ್ತು ಚೀನಾ ನಡುವೆ. ಹಾಗೂ ಧರ್ಮಗಾರ್ಡಿಯನ್ ಯುದ್ಧಾಭ್ಯಾಸ ಇದು ಭಾರತ ಮತ್ತು ಜಪಾನ್ ನಡುವೆ ನಡೆದಿರುವಂಥದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಕೆಳಗಿನ ಯಾವ ವಿಧಿಗಳಲ್ಲಿ ಕ್ಯಾಬಿನೆಟ್ ಎಂಬ ಪದವನ್ನು ಉಲ್ಲೇಖಿಸಲಾಗಿದೆ? ಸಂವಿಧಾನದ ಯಾವ ವಿಧಿಗಳಲ್ಲಿ, ಯಾವ ಆರ್ಟಿಕಲ್ ಅಲ್ಲಿ ಕ್ಯಾಬಿನೆಟ್ ಎನ್ನುವಂತಹ ಪದದ ಉಲ್ಲೇಖವಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಧಿ 352, ಆರ್ಟಿಕಲ್ 352. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಮಣ್ಣಿನ ಚರ್ಮದ ಅಧ್ಯಯನವನ್ನು ಡರ್ಮಿಟಾಲಜಿ ಅಂತ ಕರಿತೀವಿ, ಮಣ್ಣಿನ ಅಧ್ಯಯನವನ್ನು ಪೆಡಾಲಜಿ ಅಂತ ಕರಿತೀವಿ, ಹಾಗೆ ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ ಅಂತ ಕರಿತೀವಿ. ಸೊ ಬೇರೆ ಬೇರೆ ವಿಷಯಗಳ ಸೈಂಟಿಫಿಕಲ್ ಸ್ಟಡಿ, ವೈಜ್ಞಾನಿಕ ಅಧ್ಯಯನ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪದಗಳು. ಸೊ ಎಲ್ಲವೂ ಕೂಡ ಸರಿಯಾಗಿದೆ ಇಲ್ಲಿ. ಕಂಪ್ಯೂಟರ್ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳೆಯಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, MIPS. ಕಂಪ್ಯೂಟರ್ ಪ್ರೊಸೆಸರ್ ಇದೆಯಲ್ಲ, ಪ್ರೊಸೆಸರ್ನ ವೇಗವನ್ನು MIPS ನಲ್ಲಿ ಅಳೆಯಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಮಣ್ಣಿನಲ್ಲಿ ಕಂಕರ್ ಇರುತ್ತೆ? ಕಂಕರ್ ಯಾವ ಮಣ್ಣಲ್ಲಿರುತ್ತೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಿ ಮತ್ತು ಸಿ. ಸೊ ಬಿ ಮತ್ತು ಸಿ ಅಂದರೆ ಮೆಕ್ಕಲು ಮಣ್ಣು ಮತ್ತು ಮರುಭೂಮಿ ಮಣ್ಣು ಎರಡರಲ್ಲೂ ಕೂಡ ಕಂಕರ್ ಎನ್ನುವಂಥ ಅಂಶ ಇರುತ್ತೆ. ಇನ್ನು ಹೊಂದಿಸಿ ಬರೆಯಿರಿ. ಇದು ಅಣೆಕಟ್ಟುಗಳು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ನದಿಗಳನ್ನು ಹೊಂದಿಸಿ ಬರೀಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ, 1 2 3 4 ಆಸ್ ಇಟ್ ಈಸ್ ಇದೆ. ನೋಡಿ, ಹಿಡ್ಕಲ್ ಅಣೆಕಟ್ಟು ಘಟಪ್ರಭಾ ನದಿ, ಜಯಕ್ವಾಡಿ ಅಣೆಕಟ್ಟು ಗೋದಾವರಿ ನದಿ, ಜವಾಹರ ಸಾಗರ ಅಣೆಕಟ್ಟು ಚಂಬಲ್ ನದಿ, ಇನ್ನು ಬಾನ್ಸಾಗರ ಅಣೆಕಟ್ಟು ಸೋನ್ ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟುಗಳಾಗಿವೆ. ಹಿಡ್ಕಲ್ ಘಟಪ್ರಭಾ, ಜಯಕ್ವಾಡಿ ಗೋದಾವರಿ, ಜವಾಹರ ಸಾಗರ ಜಂಬಲ್ ಮತ್ತು ಬಾನ್ಸಾಗರ ಸೋನ್ ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟುಗಳಾಗಿವೆ.
ಎಷ್ಟರಲ್ಲಿ ಪ್ಲಾಸಿ ಕದನ ನಡೀತು? ಸೊ ಪ್ಲಾಸಿ ಕದನ ನಡೆದ ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 23, 1757. ಅಧಿಕ ಭರತ ಸ್ಟ್ರಿಂಗ್ ಟೈಟ್ಸ್ಗಳ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಅಧಿಕ ಭರತ ಸಮಯದಲ್ಲಿ ಉಬ್ಬರವಿಳಿತದ ಎತ್ತರವು ಹೆಚ್ಚಾಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎರಡು ಉಬ್ಬರವಿಳಿತಗಳ ನಡುವಿನ ಅಂತರವೇನು? ಎರಡು ಉಬ್ಬರ ಇಳಿತಗಳ ನಡುವಿನ ಅಂತರ ಎಷ್ಟಿರುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ 12 ಗಂಟೆ 26 ನಿಮಿಷ. 12 ಗಂಟೆ 26 ನಿಮಿಷ ಎರಡು ಉಬ್ಬರ ಇಳಿತಗಳ ನಡುವಿನ ಅಂತರ ಇರುತ್ತೆ. ಇನ್ನು ಬೀಚ್ಗಳು ಮತ್ತು ಅದು ಇರುವಂತಹ ರಾಜ್ಯಗಳಿಗೆ ರಿಲೇಟೆಡ್ ಆಗಿರುವಂಥದ್ದು ಬೀಚ್ಗಳು. ಆ ಬೀಚ್ಗಳು ಇರುವಂತಹ ರಾಜ್ಯಗಳಿಗೆ ಸಂಬಂಧಿಸಿದ್ದು. ಸರಿ ಉತ್ತರ ಆಪ್ಷನ್ ಸಿ 4, 3, 2, 1. 4, 3, 2, 1. ಕಾಸರಗೋಡ್ ಬೀಚ್ ಕರ್ನಾಟಕದಲ್ಲಿದೆ. ರಾಧಾನಗರ ಬೀಚ್ ಅಂಡಮಾನ್ ನಿಕೋಬಾರ್ನಲ್ಲಿದೆ. ಕಪ್ಪಡ ಬೀಚ್ ಕೇರಳದಲ್ಲಿದೆ ಹಾಗೂ ಇಡೆನ್ ಬೀಚ್ ಪುದುಚೇರಿಯಲ್ಲಿದೆ. ಕೆಳಗಿನ ಯಾವ ದೇಶಗಳ ಗುಂಪನ್ನ ಐಬೇರಿಯಾ ಅಂತೇಳಿ ಕರೀತಾರೆ? ಯಾವ ದೇಶಗಳ ಗುಂಪನ್ನ ಐಬೇರಿಯಾ ಅಂತೇಳಿ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೇನ್ ಮತ್ತು ಪೋರ್ಚುಗಲ್. ಸ್ಪೇನ್ ಮತ್ತು ಪೋರ್ಚುಗಲ್ ಈ ದೇಶಗಳ ಗುಂಪನ್ನ ಐಬೇರಿಯಾ ಅಂತ ಕರಿತೀವಿ. ಕೆಳಗಿನ ಯಾವ ಅಕ್ರಮ ಅಫೀಮು ಬೆಳೆಯುವ ದೇಶಗಳನ್ನು ಉಲ್ಲೇಖಿಸಲು ಗೋಲ್ಡನ್ ಕ್ರೆಸೆಂಟ್ ಅನ್ನ ಸಾಮಾನ್ಯವಾಗಿ ಬಳಸಲಾಗುತ್ತೆ? ಇದು ಅಕ್ರಮ ಅಫೀಮ್ಗೆ ರಿಲೇಟೆಡ್ ಆಗಿರೋದು. ಅಕ್ರಮ ಅಫೀಮು ಬೆಳೆಯುವ ದೇಶಗಳನ್ನು ಉಲ್ಲೇಖಿಸೋದಕ್ಕೆ ಗೋಲ್ಡನ್ ಕ್ರೆಸೆಂಟ್ ಅಂತೇಳಿ ಕರಿತೀವಿ. ಗೋಲ್ಡನ್ ಕ್ರೆಸೆಂಟ್ ಅಂತೇಳಿ ಸಾಮಾನ್ಯವಾಗಿ ಕರೆಯಲಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಇರಾನ್. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾನ್. ಆರ್ಕಟ್ ಮುತ್ತಿಗೆಯ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಯಾವುದು ಸರಿಯಾಗಿದೆ? ಯಾವ ಹೇಳಿಕೆ ಸರಿಯಾಗಿದೆ? ಆರ್ಕಾಟ್ ಮುತ್ತಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಮೂಲಕ ರಾಬರ್ಟ್ ಕ್ಲೈವ್ ನಾಯಕನಾಗಿ ಹೊರಹೊಮ್ಮುತ್ತಾನೆ. 1551ರಲ್ಲಿ ಇದು ಸಂಭವಿಸಿತು. ಇದು ಎರಡನೇ ಕರ್ನಾಟಿಕ್ ಯುದ್ಧದ ಒಂದು ಭಾಗವಾಗಿತ್ತು. ಕ್ರಿಶ್ಚಿಯನ್ ಮಿಷನರಿಗಳಿಗೆ ಭಾರತದಲ್ಲಿ ಧರ್ಮವನ್ನು ಹರಡಲು ಯಾವ ಕಾಯ್ದೆಯಿಂದ ಅವಕಾಶವನ್ನು ಕಲ್ಪಿಸಲಾಯಿತು, ನೀಡಲಾಯಿತು? ಸರಿ ಉತ್ತರ ಆಪ್ಷನ್ ಎ 1813ರ ರಾಯಲ್ ಚಾರ್ಟರ್ ಆಕ್ಟ್. 1813ರ ಚಾರ್ಟರ್ ಆಕ್ಟ್ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಭಾರತದಲ್ಲಿ ಧರ್ಮವನ್ನು ಪ್ರಸಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪಟ್ನಾದ ಬಂಕಿಪುರ ಜೈಲಿನಲ್ಲಿದ್ದಾಗ ಅವರು ಬರೆದ ಆತ್ಮಕಥೆ ಎಂಬುದು ಯಾವ ಸ್ವಾತಂತ್ರ್ಯ ಹೋರಾಟಗಾರನ ಆತ್ಮಚರಿತ್ರೆಯಾಗಿದೆ? ಆತ್ಮಕಥೆ ಎನ್ನುವಂತಹ ಆಟೋಬಯೋಗ್ರಫಿ. ಸರಿಯಾದ ಉತ್ತರ ಆಪ್ಷನ್ ಎ ರಾಜೇಂದ್ರ ಪ್ರಸಾದ್. ಸೊ ರಾಜೇಂದ್ರ ಪ್ರಸಾದ್ ಅವರ ಆತ್ಮಕಥೆಯ ಹೆಸರು, ಆತ್ಮಚರಿತ್ರೆಯ ಹೆಸರು ಆತ್ಮಕಥೆ ಅಂತಲೇ ಇದೆ. 1527ರಲ್ಲಿ ಕಣ್ವಾ ಕದನ ನಡೀತಲ್ಲ, ಇದು ಯಾರ ನಡುವೆ ನಡೀತು? ಕಣ್ವಾ ಕದನ. ಸರಿ ಉತ್ತರ ಆಪ್ಷನ್ ಸಿ ಬಾಬರ್ ಮತ್ತು ರಾಣಾ ಸಂಘ. ಬಾಬರ್ ಮತ್ತು ರಾಣಾ ಸಂಘ. ಕೆಳಗಿನ ಯಾವ ದ್ವೀಪವನ್ನ ಫೈರ್ ದ್ವೀಪ ಅಂತ ಕರಿತೀವಿ? ಫೈರ್ ದ್ವೀಪ ಅಂತೇಳಿ ಯಾವ ದ್ವೀಪವನ್ನ ಕರೆಯಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ದ್ವೀಪವನ್ನ ಫೈರ್ ದ್ವೀಪ ಅಂತೇಳಿ ಕರೆಯಲಾಗುತ್ತೆ. ಕೆಳಗಿನವುಗಳಲ್ಲಿ ಯಾವುದನ್ನ ಕ್ಲಾಸ್ಟಿಕ್ ಬಂಡೆಗಳು ಅಂತ ಕರೆಯಲಾಗುತ್ತೆ? ಕ್ಲಾಸ್ಟಿಕ್ ಬಂಡೆಗಳು ಅಂತೇಳಿ ಯಾವುದನ್ನ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಣಶಿಲೆಗಳು. ಕಣಶಿಲೆಗಳನ್ನು ಕಾಸ್ಟಿಕ್ ಬಂಡೆಗಳು ಅಂತ ಕರಿತೀವಿ. ರಕ್ತ ಕಣಗಳ, ಕೆಂಪು ರಕ್ತ ಕಣಗಳ ಆಕಾರವೇನು? ಕೆಂಪು ರಕ್ತ ಕಣಗಳು ಯಾವ ಆಕಾರದಲ್ಲಿರ್ತವೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಡಿ ಬೈಕಾನ್ ಕೇವ್ ಡಿಸ್ಕ್ ಆಕಾರದಲ್ಲಿರ್ತವೆ. ಬೈಕಾನ್ ಕೇವ್ ಡಿಸ್ಕ್ನ ಆಕಾರದಲ್ಲಿ ಇರ್ತವೆ. ದಕ್ಷಿಣ ಭಾರತದಲ್ಲಿ ಮಲಿಕ್ ಕಾಫರ್ ಅವರ ಎರಡನೇ ದಂಡಯಾತ್ರೆ ಯಾರ ಮೇಲೆ ಆಗಿತ್ತು? ಮಲಿಕ್ ಕಾಫರ್ನ ಎರಡನೇ ದಂಡಯಾತ್ರೆ ಇದು ಹಳೇಬೀಡಿನ ಮೇಲಾಗಿತ್ತು. ಹಳೇಬೀಡಿನ ಮೇಲೆ ಈತ ಎರಡನೇ ದಂಡಯಾತ್ರೆಯನ್ನು ಮಾಡ್ತಾನೆ. ಹಳೇಬೀಡು. ಭಾರತದಲ್ಲಿನ ಒಂದು ರಾಜ್ಯದ ಮುಖ್ಯಮಂತ್ರಿಯು ಯಾವಾಗ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಆತನು ಶಾಸಕಾಂಗದ ಮೇಲ್ಮನೆ ಸದಸ್ಯನಾಗಿದ್ದಾಗ, ಅಂದರೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರಲ್ಲ, ಇವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ನ್ಯಾಯಾಲಯದ ಸ್ವಾತಂತ್ರ್ಯವನ್ನು ಕಾಪಾಡಲಾರದು, ಕಾಪಾಡಕ್ಕಾಗಲ್ಲ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ
ನಿವೃತ್ತಿ ವೇತನದ ಸೌಲಭ್ಯಗಳು ನ್ಯಾಯಾಲಯದ ಸ್ವಾತಂತ್ರ್ಯವನ್ನು ಕಾಪಾಡಲಾರವು. ಸುಪ್ರೀಂ ಕೋರ್ಟು ಸಲಹಾತ್ಮಕವಾಗಿ ಅಭಿಪ್ರಾಯವನ್ನು ಯಾವಾಗ ನೀಡುತ್ತೆ, ಯಾವಾಗ ಸಜೆಷನನ್ನು ಕೊಡುತ್ತದು? ಸರಿಯಾದ ಉತ್ತರ ಆಪ್ಷನ್ ಡಿ, ಈ ಮೇಲಿನ ಯಾವುದೂ ಅಲ್ಲ, ಯಾವುದು ಕೂಡ ಇದಕ್ಕೆ ರಿಲೇಟೆಡ್ ಇಲ್ಲ. ಭಾರತದಲ್ಲಿ ರಾಷ್ಟ್ರೀಯ ವರಮಾನಕ್ಕೆ ಗರಿಷ್ಠ ಪಾಲನ್ನು ಯಾವ ವಲಯ ನೀಡುತ್ತೆ? ತುಂಬ ಸರಿ ಕೇಳಿದರೆ ಈ ಪ್ರಶ್ನೆಯನ್ನು. ಸೊ ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಸಿ, ತೃತೀಯ ವಲಯ. ರಾಷ್ಟ್ರಾದ್ಯಂತ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಕೇಂದ್ರ ಯೋಜನೆಯನ್ನಾಗಿ ಜಾರಿಗೆ ತಂದ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3 3 ಕೂಡ ಹೌದು. ನೋಡಿ, ಮಕ್ಕಳ ದಾಖಲಾತಿ ಮತ್ತು ನಿಯಮಿತ ಹಾಜರಾತಿಯನ್ನು ಉತ್ತಮಪಡಿಸೋದು, ಮಧ್ಯದಲ್ಲೇ ಶಾಲೆ ಬಿಡುವ ಡ್ರಾಪ್ಔಟ್ ಮಕ್ಕಳ ಪ್ರಮಾಣ ಕಡಿಮೆ ಮಾಡೋದು ಮತ್ತು ಮಕ್ಕಳ ಪೌಷ್ಟಿಕಾಂಶ ಮಟ್ಟವನ್ನು ಸುಧಾರಿಸೋದು 3 ಕೂಡ ಹೌದು. ಶುಂಗಯುಗದ ಪ್ರಮುಖ ಲಕ್ಷಣ ಏನು? ಶುಂಗಯುಗದ ಪ್ರಮುಖ ಲಕ್ಷಣ ಏನು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಬಿ, 1 ಮತ್ತು 3. ನೋಡಿ, ಮನುಸ್ಮೃತಿ ಹಾಗೂ ವಿಷ್ಣು ಸ್ಮೃತಿಗಳ ಬರವಣಿಗೆಗೆ ಪ್ರೋತ್ಸಾಹ ಕೊಡಲಾಯಿತು. ಇನ್ನು ಶುಂಗಕಲೆ ಹಾಗೂ ಮೂರ್ತಿ ಶಿಲ್ಪಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಲಾಯಿತು. ಬಂಗಾಳದ ದ್ವಿಮುಖ ಸರ್ಕಾರವನ್ನು ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಬಂಗಾಳದ ದ್ವಿಮುಖ ಸರ್ಕಾರ, ದ್ವಿವಿಧ ಸರ್ಕಾರವನ್ನು ಕುರಿತಾಗಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1, 3, 4. ನೋಡಿ, ಇದು ರಾಬರ್ಟ್ ಕ್ಲೈವ್ ಜಾರಿಗೆ ತರ್ತಾನೆ ದ್ವಿಮುಖ ನೀತಿ. ಇನ್ನು ಈ ವ್ಯವಸ್ಥೆಯಲ್ಲಿ ಇಂಗ್ಲಿಷರು ನಿಜವಾದ ಹಾಗೂ ನಾವೊಬ್ಬನು ನಾಮಮಾತ್ರ ಅಧಿಕಾರಿಯಾಗಿರ್ತಾನೆ. ಇನ್ನು ಈ ದ್ವಿವಿಧ ಸರ್ಕಾರವನ್ನು 1772ರಲ್ಲಿ ಅಂತ್ಯಗೊಳಿಸಲಾಯಿತು. ಬೇರೆ ಬೇರೆ ಸಮಿತಿಗಳು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಂಶಗಳ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ, 2, 3, 4, 1. 2, 3, 4, 1. ನೋಡಿ, ನರಸಿಂಹನ್ ಸಮಿತಿ ಹಣಕಾಸು ವಲಯದ ಸುಧಾರಣೆ, ಚೆಲ್ಲಯ್ಯ ಸಮಿತಿ ತೆರಿಗೆ ಸುಧಾರಣೆ, ಅಬಿದ್ ಹುಸೇನ್ ಸಮಿತಿ ಸಣ್ಣ ಕೈಗಾರಿಕೆಗಳ ಸುಧಾರಣೆ ಮತ್ತು ರಾಕೇಶ್ ಮೋಹನ್ ಸಮಿತಿ ಮೂಲಭೂತ ಸೌಕರ್ಯಗಳ ಸುಧಾರಣೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೇರೆ ಬೇರೆ ಸಂಸ್ಥೆಗಳಿಗೆ ರಿಲೇಟೆಡ್ ಆಗಿರುವಂತಹ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಅಂತಾರೆ. 33ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, 4, 1, 2, 3. 4, 1, 2, 3. ನೋಡಿ, GII ಇದೆಯಲ್ಲ, ಇದು ಸ್ತ್ರೀ ಮತ್ತು ಪುರುಷರ ನಡುವಿನ ಅಸಮಾನತೆಯ ಮಾಪನವನ್ನು ಮಾಡುತ್ತೆ. ಸೆಬಿ ಷೇರು ಮಾರುಕಟ್ಟೆಯ ನಿಯಂತ್ರಣ ಪ್ರಾಧಿಕಾರವಾಗಿದೆ. MPI ಇದೆಯಲ್ಲ, ಇದು ಬಡತನದ ತೀವ್ರತೆಯನ್ನು ಅಳೆಯುತ್ತೆ. ಇನ್ನು MGNREGS ಇದೆಯಲ್ಲ, ಇದು ಗ್ರಾಮೀಣ ಬಡವರಿಗೆ ಕೂಲಿ ಉದ್ಯೋಗ ಕಾರ್ಯಕ್ರಮವಾಗಿದೆ. ಇನ್ನು ವಿದೇಶಿ ವ್ಯಾಪಾರದಲ್ಲಿ ಕೆಳಗಿನ ಯಾವುದನ್ನ ಪೇಪರ್ ಗೋಲ್ಡ್ ಅಂತೇಳಿ ಕರಿತೀವಿ? ವಿದೇಶಿ ವ್ಯಾಪಾರದಲ್ಲಿ ಪೇಪರ್ ಗೋಲ್ಡ್ ಅನ್ಸಿದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, SDR. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಸೂಚಕಾಂಕಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3, 4 ಎಲ್ಲವೂ ಕೂಡ ಹೌದು. ನೋಡಿ, ನಿರೀಕ್ಷಿತ ಜೀವಿತಾವಧಿ, ನಿರೀಕ್ಷಿತ ಶಾಲಾ ವರ್ಷಗಳು, ಸರಾಸರಿ ಶಾಲಾ ವರ್ಷಗಳು ಮತ್ತು ಒಟ್ಟು ರಾಷ್ಟ್ರೀಯ ವರಮಾನದ ತಲಾ ಆದಾಯ. ಉತ್ಪಾದಕರ ಕಡೆಯ ಅಥವಾ ಪೂರೈಕೆಯ ದೃಷ್ಟಿಕೋನದಿಂದ ಆರ್ಥಿಕ ಚಟುವಟಿಕೆಯ ಸ್ಥಿತಿಗತಿಯ ಚಿತ್ರಣವನ್ನು ಯಾವ ಸೂಚಕ ನೀಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, GVA ಈ ಸೂಚ್ಯಂಕ ನೀಡುತ್ತೆ. ಇನ್ನು ಭಾರತ ಜನಸಂಖ್ಯೆಯ ವಾರ್ಷಿಕ ಸರಾಸರಿ ಬೆಳವಣಿಗೆಯ ದರವು ಗರಿಷ್ಠ ಮಟ್ಟವನ್ನು ತಲುಪಿದ ಅವಧಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, 1971ರಿಂದ 1981. ಇದು ಮಹಾವಿಭಜನೆಯ ವರ್ಷ ಅಂತೇಳಿ ಕರಿತೀವಿ ನಾವು ಸಾಮಾನ್ಯವಾಗಿ. ಮಹಾವಿಭಜನೆಯ ವರ್ಷ ಅಂದರೆ ಆಲ್ಮೋಸ್ಟ್ ಡಬಲ್ ಆಯಿತು ಅಂತ. ಸುಸ್ಥಿರ ಅಭಿವೃದ್ಧಿ ಎಂಬ ಪದವನ್ನು ಪರಿಚಯಿಸಿದ ಸಮಿತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಂಟ್ ಲ್ಯಾಂಡ್ ಸಮಿತಿ ವರದಿ. ಬ್ರಂಟ್ ಲ್ಯಾಂಡ್ ಸಮಿತಿ ವರದಿ. ಈ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಹೇಳ್ತಾರೆ. 39. ಸರಿಯಾದ ಉತ್ತರ ಆಪ್ಷನ್ ಎ, 1 ಮತ್ತು 2. ನೋಡಿ, ಖಾರಿಫ್ ಬೆಳೆ ಜೋಳ, ರಾಗಿ, ಹತ್ತಿ, ಹಾಗೆ ರಬಿ ಬೆಳೆ ಗೋಧಿ, ಬಾರ್ಲಿ, ಸಜ್ಜೆ. ಇದು ಸರಿಯಾಗಿದೆ. 2011ರ ಜನಗಣತಿಯ ಕುರಿತು ಯಾವುದು ಸರಿಯಾದ ಸ್ಟೇಟ್ಮೆಂಟ್? ಸರಿಯಾದ ಉತ್ತರ ಆಪ್ಷನ್ ಬಿ, 1, 2, 3, 4. 4 ಕೂಡ ಸರಿಯಾಗಿದೆ. ನೋಡಿ, ಜನಸಂಖ್ಯೆ ಗರಿಷ್ಠ ಇರೋದು ಬೆಂಗಳೂರು ನಗರ, ಕನಿಷ್ಠ ಕೊಡಗು. ಸಾಕ್ಷರತೆ ಗರಿಷ್ಠ ಇರೋದು ದಕ್ಷಿಣ ಕನ್ನಡ, ಕನಿಷ್ಠ ಯಾದಗಿರಿ. ಲಿಂಗಾನುಪಾತ ಗರಿಷ್ಠ ಇರೋದು ಉಡುಪಿ ಮತ್ತು ಕನಿಷ್ಠ ಇರೋದು ಬೆಂಗಳೂರು.
ಇನ್ನು ಬೆಳವಣಿಗೆಯ ದರ ಗರಿಷ್ಠ ಬೆಂಗಳೂರು ನಗರ, ಕನಿಷ್ಠ ಚಿಕ್ಕಮಗಳೂರು. ಬೆಟ್ಟ ಗುಡ್ಡಗಳು ಮತ್ತು ಅವು ಇರುವಂತಹ ರಾಜ್ಯ. ಸೊ 41 ಇದು ಕೂಡ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ 2 3 4 5 1. 2 3 4 5 1. ಆರ್ಮಗೊಂಡ ಆಂಧ್ರ ಪ್ರದೇಶ್, ಮುಳ್ಳಯ್ಯನಗಿರಿ ಕರ್ನಾಟಕ, ಅಮರಕಂಟಕ ಮಧ್ಯಪ್ರದೇಶ್, ದೊಡ್ಡ ಬೆಟ್ಟ ತಮಿಳುನಾಡು ಮತ್ತು ಗುರುಶಿಖರ ರಾಜಸ್ಥಾನ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅದಿರಿನ ನಿಕ್ಷೇಪಗಳು ಯಾವ ಸ್ಟೇಟ್ಮೆಂಟ್ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 2 3 4 ಮಾತ್ರ. ಝರಿಯಾ ಕಲ್ಲಿದ್ದಲು, ಖೇತ್ರಿ ತಾಮ್ರ, ದೋಣಿಮಲೈ ಕಬ್ಬಿಣ ಮತ್ತು ಅಂಕಲೇಶ್ವರ ಪೆಟ್ರೋಲಿಯಂ. ಭಾರತದ ನೆರೆ ದೇಶಗಳೊಂದಿಗೆ ಹಂಚಿಕೊಂಡಿರುವ ಗಡಿಯ ಉದ್ದದಂತೆ ಇಳಿಕೆ ಕ್ರಮದಲ್ಲಿ, ಏರಿಕೆ ಕ್ರಮದಲ್ಲ ಇಳಿಕೆ ಕ್ರಮದಲ್ಲಿ ಅಂದರೆ ಹೈಯೆಸ್ಟ್ ಟು ಲೋಯೆಸ್ಟ್, ಇದನ್ನ ಜೋಡಿಸೋದಕ್ಕೆ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮಯನ್ಮಾರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗೆ ನೀಡಲಾಗಿರುವ ಜೋಡಣೆಯನ್ನ ಕಣಿವೆ ಮತ್ತು ರಾಜ್ಯಗಳಿಗೆ ಸರಿಯಾದ ಆಯ್ಕೆಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ 1 2 3 4. ಚುಂಬಿ ಕಣಿವೆ ಸಿಕ್ಕಿಂ, ಮೌನಾ ಕಣಿವೆ ಉತ್ತರಾಖಂಡ, ತವಾಂಗ್ ಕಣಿವೆ ಅರುಣಾಚಲ್ ಪ್ರದೇಶ್ ಮತ್ತು ಸೊರ್ಮಾ ಕಣಿವೆ ಅಸ್ಸಾಂ. ಬೆಟ್ಟಗಳು ಮತ್ತು ಅವು ಇರುವಂತಹ ಜಿಲ್ಲೆಗಳಿಗೆ ರಿಲೇಟೆಡ್ ಆಗಿದೆ ಇದು. 45ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ 2 5 4 3 1. 2 5 4 3 1. ಅಂಜನಾದ್ರಿ ಬೆಟ್ಟ ಎಲ್ಲಿದೆ? ಕೊಪ್ಪಳದಲ್ಲಿದೆ. ಮಧುಗಿರಿ ಬೆಟ್ಟ ತುಮಕೂರಲ್ಲಿದೆ. ಸಾವನದುರ್ಗ ಬೆಟ್ಟ ರಾಮನಗರದಲ್ಲಿದೆ. ಬ್ರಹ್ಮಗಿರಿ ಬೆಟ್ಟ ಕೊಡಗಿನಲ್ಲಿದೆ ಮತ್ತು ಸ್ಕಂದಗಿರಿ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿದೆ. ಮೋಡಗಳ ಕುರಿತ ಹೇಳಿಕೆಯನ್ನ ಗಮನಿಸಿ. ತಪ್ಪಾದ ಸ್ಟೇಟ್ಮೆಂಟ್, ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ 2 ಮತ್ತು 3 ತಪ್ಪಾಗಿದೆ. ನೋಡಿ, ರಾಶಿ ಮೋಡಗಳು ಗುಂಗುರು ಕೂದಲಿನ ಆಕಾರ ಹೊಂದಿದ್ದು ನಾರಿನ ರೀತಿಯಂತಿದ್ದು ಮಳೆ ತರುವ ಮೋಡಗಳಾಗಿವೆ, ಇದು ತಪ್ಪು. ಇನ್ನು ಹಿಮಕಣ ಮೋಡಗಳು ಹೂಕೋಸಿನ ರಚನೆ ಹೊಂದಿದ್ದು ವಾಯುಮಂಡಲದಲ್ಲಿ ಅತಿ ಎತ್ತರದಲ್ಲಿ ಕಂಡುಬರುವ ಮೋಡಗಳಾಗಿವೆ, ಇದು ಕೂಡ ತಪ್ಪು. ಇನ್ನು ಕೊಡಗಿನ ಚಿಕ್ಕವೀರ ರಾಜೇಂದ್ರನನ್ನ ಪದಚ್ಯುತಿಗೊಳಿಸಿದಾಗ ಈ ಕೆಳಗಿನ ಯಾರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಕೊಡಗು ದಂಗೆ ನಡೆಯಿತು? ಕೊಡಗು ದಂಗೆ ನಡೆದಿದ್ದು ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ಅಪರಂಪರ. ಅಮೀರ್ ಖುಸ್ರೋಗೆ ರಿಲೇಟೆಡ್ ಆಗಿ ಯಾವ ಆಯ್ಕೆಗಳು ಸರಿಯಾಗಿವೆ ಅಂತೇಳಿ ಅಮೀರ್ ಖುಸ್ರೋಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 4. ನೋಡಿ, ಈತನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತೇಳಿ ಕರಿತೀವಿ ಮತ್ತು ಇವನು ಮಿಯಾನ್ ಎನ್ನುವಂತಹ ಬಿರುದನ್ನ ಹೊಂದಿದ್ದ. ಸೊ ವರ್ಗಾವಣೆ ಬೇಸಾಯಗಳಿಗೆ ಸಂಬಂಧಪಟ್ಟಂತೆ ಯಾವ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರನ್ನ ಕರೀತಾರೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಅದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತೇಳಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 4 3 2 1. 4 3 2 1. ನೋಡಿ, ತೌಂಗ್ಯಾ ಇದೆಯಲ್ಲ ಇದು ಮಯನ್ಮಾರ್ಗೆ ಸಂಬಂಧಪಟ್ಟಿದ್ದು. ಚೆನಾ ಇದೆಯಲ್ಲ ಇದು ಶ್ರೀಲಂಕಾಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಲಡಾಂಗ್ ಇದೆಯಲ್ಲ ಇದು ಮಲೇಷಿಯಾಗೆ ಸಂಬಂಧಪಟ್ಟಿದ್ದು ಮತ್ತು ತಾಂಬ್ರೆ ಥೈಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು. ಇನ್ನು ನೈಸರ್ಗಿಕ ಅನಿಲ ನಿಕ್ಷೇಪಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ದೇಶಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇಳಿಕೆ ಕ್ರಮದಲ್ಲಿ ಅಂದರೆ ಹೆಚ್ಚಿಂದ ಕಡಿಮೆ ಕಡೆ ಅಂತೇಳಿ. ಸೊ ಇದನ್ನು ಜೋಡಿಸೋಕೆ ಹೇಳ್ತಾರೆ. 50ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಸ್ಟು ರಷ್ಯಾ, ಅನಂತರ ಇರಾನ್, ಆಮೇಲೆ ಕತಾರ್, ಕೊನೆಯಲ್ಲಿ US. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಉಳಿದ 50 ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗವನ್ನು ಕೂಡ ನಿರೀಕ್ಷಿಸಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.